ತೋರಿಸಿ, ಇಲ್ಲ ಬೀದಿ ವ್ಯಾಪಾರಿಯಿಂದ ಯಾರು ಸತ್ತಿದ್ದಾರೆ ಅಂತ ಒಂದು ಕೇಸ್ ತೋರಿಸಿ. ನಾವು ಬೀದಿ ವ್ಯಾಪಾರಿಗಳು ಐಟಮ್ ಇಟ್ಕೊಂಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ದಾರಿ ಬಿಟ್ಟು ಇಟ್ಕೊಂಡಿದ್ದೀವಿ. ಆದರೆ ಅಂಗಡಿಗಳವ್ರು ಏನು ಮಾಡಿದ್ದಾರೆ, ಅಂಗಡಿ ಎಲ್ಲೋ ಇದೆ, ಹತ್ತಡಿ ಮುಂದೆ ಇದ್ದಾರೆ, ಅದೆಲ್ಲ ನಿಮ್ಗೆ ಕಾಣಿಸಿಲ್ವಾ? ಎಲ್ಲೋಗಿದ್ದೀರಾ ನೀವು? ಸರ್, ಇವಾಗ ಏನು ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ 300 ಜನ ವರ್ಷಕ್ಕೆ ಸಾಯ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಂದ ಅಂತೇಳಿ. ಅದು ಸ್ಟೇಟ್ಮೆಂಟ್ ರಾಂಗು. ನಾವ್ ಹೇಳೋಂಥದ್ದು ಇವತ್ತು ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ವಿರೋಧಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಿನ ಬಹುತೇಕ ಬೀದಿ ವ್ಯಾಪಾರಿಗಳು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಮೊಂದಿಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘದವರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್, ಇವತ್ತು ಬೃಹತ್ ಪ್ರತಿಭಟನೆಗೆ ನೀವು ಕೂಡ ಸಾಕ್ಷಿಯಾಗಿ ಬಂದಿದ್ರಿ. ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಕಾರ್ಯಾಚರಣೆ ಹಮ್ಮಿಕೊಂಡಿದೆ, ಸುಮಾರು 7 ದಿನಗಳಿಂದ ಹಮ್ಮಿಕೊಂಡಿರುವಂತದ್ದು. ಯಾಕೆ ನೀವು ವಿರೋಧವನ್ನು ಮಾಡ್ತಾ ಇದ್ದೀರಾ? ಸರ್ಕಾರಕ್ಕೆ ಏನು ಹೇಳ್ತೀರಿ? ನಾವು ಸರ್ಕಾರದಲ್ಲಿ ಕೇಳೋದಿಷ್ಟೇ ಸರ್, ಎಲ್ಲೂ ಕೂಡ ನಮ್ಮ ಬೀದಿ ವ್ಯಾಪಾರಿಗಳಿಗೆ ನೋಟಿಸ್ ಆಗಲಿ ಕೊಟ್ಟಿಲ್ಲ, ಮುನ್ಸೂಚನೆ ಮಾತು ಬಂದು ಹೇಳಿಲ್ಲ ಯಾವ ಅಧಿಕಾರಿಗಳು ಕೂಡ. ಈ ಮೂಲಕ ತಿಳಿಸೋದೇನೆಂದರೆ, ಕೃಷ್ಣ ಬೈರೇಗೌಡರಿಗಾಗಲಿ ಸರ್ಕಾರಕ್ಕಾಗಲಿ ಯಾವ MLAಗಳಿಗಾಗಲಿ ಎಲ್ಲರಿಗೂ ಹೇಳೋದು ಒಂದೇ ಸರ್, ಬೀದಿ ವ್ಯಾಪಾರಿಗಳನ್ನ ಎಲ್ಲೂ ತೆಗೆಸಬಾರ್ದು. ತೊಂದರೆ ಇದೆಯಾ, ಆ ಜಾಗದಲ್ಲಿ ಪ್ರಾಬ್ಲಮ್ ಇದೆಯಾ, ಅಂಥ ಜಾಗದಲ್ಲಿ ನಾವು ನಮಗನೇ ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ ಸರ್ಕಾರಕ್ಕೆ. ಆದರೆ ಬೀದಿ ವ್ಯಾಪಾರಿಗಳನ್ನ ತೆಗೆಸಬಾರ್ದು, ಈ ಕೂಡಲೇ ನಿಲ್ಲಿಸಬೇಕು ತೆಗೆಸೋ ಅಂತ ಕಾರ್ಯಕ್ರಮ. ನಾವು ಇಲ್ಲಿ ಇಷ್ಟು ಹೋರಾಟ ಮಾಡ್ತಾ ಇದ್ದೀವಿ, ಎಷ್ಟೋ ವಾರ್ಡ್ಗಳಲ್ಲಿ ಏರಿಯಾಗಳಲ್ಲಿ ಬೀದಿ ವ್ಯಾಪಾರಿಗಳನ್ನ ತೆಗೆಸ್ತಾ ಇದ್ದಾರೆ, ಗಾಡಿಗಳನ್ನ ತುಂಬ್ತಾ ಇದ್ದಾರೆ. ತಂದಂಥ ವಸ್ತುಗಳನ್ನು, ಹಣ್ಣು ಹಂಪಲು, ತರಕಾರಿ, ಸೊಪ್ಪು ಎಲ್ಲದನ್ನು, ಹೂವಿಂದ ಹಿಡಿದು ಪ್ರತಿ A to Z ಎಲ್ಲದನ್ನು ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆ? ನೀವು ಮಾಡಿದ ಸರ್ಕಾರ ಮಾಡಿದಂಥ ತಪ್ಪು, ಸರ್ಕಾರ ಮಾಡಿದಂಥ ತಪ್ಪು ಇದು. ಯಾಕಂದರೆ ಮೊದಲೇ ನೋಟಿಸ್ನ ಕೊಟ್ಟಿಲ್ಲ, ಆಮೇಲೆ ಬೀದಿ ವ್ಯಾಪಾರಿಗಳಿಗೆ ಮೊದಲೇ ಒಂದು ಮಾತು ಯಾರು ಹೇಳಿಲ್ಲ. BBMP ಅವರಾಗಲಿ ಅಧಿಕಾರಿಗಳಾಗಲಿ ಯಾರು ಸಪೋರ್ಟ್ ಇಲ್ಲ ಬೀದಿ ವ್ಯಾಪಾರಿಗಳಿಗೆ. ಇದರಿಂದ ತುಂಬ ಸರ್ಕಾರ ಮಾಡಿದ ತಪ್ಪಿಂದ ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗ್ತಿದೆ, ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಿದೆ. ಈಗಾಗಲೇ ಅಪಘಾತದಿಂದ ಸಾಕಷ್ಟು ಮಂದಿ ಪಾದಚಾರಿಗಳು ಸಾವನ್ನಪ್ಪಿದ್ದಾರೆ, ಹಾಗಾಗಿ ಕ್ರಮ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ನೀವು ಏನು ಹೇಳಿ ಬಯಸ್ತೀರಿ? ನಿಮ್ಮನ್ನೇ ಕೇಳ್ತೀನಿ, ಪಾದಚಾರಿಗಳಿಗೆ ತೊಂದರೆ ಆಗ್ತದೆ ಅಂತ. ಯಾವ ಬೀದಿ ವ್ಯಾಪಾರಿಯಿಂದ ಪಾದಚಾರಿಗೆ ತೊಂದರೆ ಆಗಿದೆ ತೋರಿಸಿ, ಇಲ್ಲ ಬೀದಿ ವ್ಯಾಪಾರಿಯಿಂದ ಯಾರು ಸತ್ತಿದ್ದಾರೆ ಅಂತ ಒಂದು ಕೇಸ್ ತೋರಿಸಿ. ನಾವು ಬೀದಿ ವ್ಯಾಪಾರಿಗಳು ಐಟಮ್ ಇಟ್ಕೊಂಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ದಾರಿ ಬಿಟ್ಟು ಇಟ್ಕೊಂಡಿದ್ದೀವಿ. ಆದರೆ ಅಂಗಡಿಗಳವ್ರು ಏನು ಮಾಡಿದ್ದಾರೆ, ಅಂಗಡಿ ಎಲ್ಲೋ ಇದೆ, ಹತ್ತಡಿ ಮುಂದೆ ಇದ್ದಾರೆ, ಅದೆಲ್ಲ ನಿಮ್ಗೆ ಕಾಣಿಸಿಲ್ವಾ? ಎಲ್ಲೋಗಿದ್ದೀರಾ ನೀವು? ಸರ್, ಇವಾಗ ಏನು ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ 300 ಜನ ವರ್ಷಕ್ಕೆ ಸಾಯ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಂದ ಅಂತೇಳಿ. ಅದು ಸ್ಟೇಟ್ಮೆಂಟ್ ರಾಂಗು. ನಾವ್ ಹೇಳೋಂಥದ್ದು ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ, ನಮಗೆ ಜೀವನ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ವೆಂಡಿಂಗ್ ಝೋನ್ಗಳನ್ನ ಮಾಡಬೇಕು ಅಂತ ಇದೆ. ಇವತ್ತವರೆಗೂ ಕೂಡ ವೆಂಡಿಂಗ್ ಝೋನ್ಗಳನ್ನ ಮಾಡಿಲ್ಲ. ಆದರೆ ಜನ ಸಾಯ್ತಾ ಇರೋವಂಥದ್ದು, ರೋಡ್ಗಳಲ್ಲಿ ಹಳ್ಳ ಬಿದ್ದಿರೋಂಥದ್ದು, ಟ್ರಾಫಿಕ್ ಜಾಮ್ ಇರೋವಂಥದ್ದು, ಮತ್ತೆ ಪಬ್ಲಿಕ್ ಓಡಾಡಕ್ಕೆ ರೋಡ್ಗಳಲ್ಲೇ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಸಣ್ಣ ಸಣ್ಣ ರೋಡ್ಗಳಿದಾವೆ, ವೆಹಿಕಲ್ಸ್ ಜಾಸ್ತಿ ಆಗಿದ್ದಾವೆ, ಅಲ್ಲಿ ಓಡಾಡ್ಲಿಕ್ಕೆ ಆಗದೆ ಇರೋದ್ರಿಂದ ಆಕ್ಸಿಡೆಂಟ್ಗಳಾಗಿ ಜನ ಸಾಯ್ತಾ ಇದ್ದಾರೆ. ವ್ಯಾಪಾರಿಗಳಿಂದ ಯಾರು ಸಾಯ್ತಲ್ಲ. ಮತ್ತೆ ನಾವು ನಿಂತಿರೋದು ಫುಟ್ಪಾತ್ ಅಂತ ಏನ್ ಹೇಳ್ತಿರಲ್ಲ, ಫುಟ್ಪಾತ್ಗಳೇ ಅಲ್ಲ, ಅದು ಮೋರಿ ಸರ್. ಅದು ನಾವು ನಿಲ್ತಾ ಇರೋದು ಮೋರಿಗಳ ಮೇಲೆ, ಫುಟ್ಪಾತ್ ಅಲ್ಲ. ಫುಟ್ಪಾತೇ ಇಲ್ಲ ಬೆಂಗಳೂರಲ್ಲಿ ಸರಿಯಾಗಿ. ಆದ್ರೆ ಫುಟ್ಪಾತ್ ತೆರವು ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನ ನಾವು ಖಂಡಿಸ್ತೀವಿ. ಬೀದಿ ಬದಿ ವ್ಯಾಪಾರಿಗಳ ತೆರವು ಫುಟ್ಪಾತ್ ಸರಿಯಾಗಿಲ್ವಾ? ಹಾಗಾದ್ರೆ ನೀವು ಹೇಳೋ ಪ್ರಕಾರ ಇಲ್ಲ ಸರ್. ಹೌದು, ಬೆಂಗಳೂರಲ್ಲಿ ಫುಟ್ಪಾತ್ಗಳೇ ಇಲ್ಲ. ಇದಾವೆ ಅಂದ್ರೆ ಮೇನ್ ರೋಡ್ ಅಲ್ಲಿ ಇರುವಂತ ಫುಟ್ಪಾತ್ ಇದೆಯಲ್ಲ, ಮೋರಿ ಪಕ್ಕ ಫುಟ್ಪಾತ್ ಇರ್ಬೇಕು ಎಲ್ಲ ಕಡೆನೂ. ಆದ್ರೆ ನಾವ್ NR ಕಡೆಯಲ್ಲಿ ವ್ಯಾಪಾರ ಮಾಡ್ತೀವಿ, ಮೋರಿ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರೋದು. ಅಲ್ಲಿ ಕಲ್ಗಳು ಹಾಕಿದ್ದಾರೆ, ಅದನ್ನೇ ಫುಟ್ಪಾತ್ ಅಂತ ಹೇಳಿ ಇವತ್ತು ಸರ್ಕಾರ ಹೇಳ್ತದೆ. ಅದು ಫುಟ್ಪಾತ್ ಅಲ್ವೇ ಅಲ್ಲ. ಫುಟ್ಪಾತ್ ಅಲ್ಲಿ ಏನ್ ತೆಗಿಸ್ಬೇಕು ಅಂತ ಹೇಳಿದ್ರೆ ಫುಟ್ಪಾತ್ ಅಲ್ಲಿ ತೆರವನ್ನ ಮಾಡ್ಲಿ, ಅದ್ರ ಪಕ್ಕದಲ್ಲಿ ಮೋರಿ ಮೇಲೆ ಏನ್ ಜಾಗ ಕೊಟ್ಟಿದೆ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ವ್ಯಾಪಾರವನ್ನ ಮಾಡ್ತೀವಿ. ಯಾವುದೇ ವ್ಯಾಪಾರಗಳನ್ನ ತೆರವನ್ನ ಮಾಡಬಾರ್ದು, ಎಲ್ಲರಿಗೂ ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ವೆಂಡಿಂಗ್ ಝೋನ್ಗಳನ್ನ ಸರ್ಕಾರ ಕೂಡಲೇ ಮಾಡಬೇಕು, ನಮಗೆ ಬದುಕಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ವ್ಯಾಪಾರಿಗಳಿಂದ ಜನ ಸಾಯ್ತಾ ಇದ್ದಾರೆ ಅಂತದಾರಲ್ಲ, ಹೆಣ್ಮಕ್ಳು 13 ವರ್ಷದ ಹುಡುಗಿನೆಲ್ಲ ರೇಪ್ ಮಾಡ್ತಾ ಇದ್ದಾರೆ. ಅಂತವ್ರನ್ನೆಲ್ಲ ನೀವು ಕಾನೂನು ಕಂಡ್ಬಿಟ್ಟು ನೋಡಲ್ವಾ? ನಮ್ಮಂತ ಬಡಪಾಯಿಗಳು ಊಟಕ್ಕೋಸ್ಕರ ದುಡ್ಡು ತಿನ್ನೋರ್ನ ಮೇಲೆ ಕಂಡು ಬಂದಿದೆ. ನಮ್ಮಂತವ್ರಿಂದ ಯಾವ ಸಾವು ಆಗಿಲ್ಲ, ಯಾವ ಇದಾಗಿಲ್ಲ. ಚಿಕ್ಕ ಮಕ್ಕಳುಗಳ ಮೇಲೆಲ್ಲ ದೌರ್ಜನ್ಯ ಮಾಡ್ತಾರೆ. ಅಂತವ್ರನ್ನ ನೀವು ಗಲ್ಲಿಗೇರಿಸಿ ಶಿಕ್ಷೆ ಕೊಡೋದು ಬಿಟ್ಟು ನಮ್ಮಂತ ಬಡಪಾಯಿಗಳು ಹೊಟ್ಟೆ ಮೇಲೆ ಹೊಡೆಯೋದು ಏನು ಗೊತ್ತಾಗುತ್ತೆ ಸರ್? ನಿಮ್ಮಂತ ರಾಜಕಾರಣಿ ಮಕ್ಕಳುಗಳು ತಪ್ಪು ಮುಚ್ಚಕ್ಕೋಸ್ಕರ ನಮ್ಮಂತ ಬಡಪಾಯಿಗಳನ್ನ ಬಲಿ ಕೊಡ್ತಾ ಇದ್ದೀರಾ. ನೀವು ಬಲಿ ಕೊಡಬೇಡಿ ಸರ್. ನಮಗೆ ಅಂತ ಅನ್ನ ಹೊಂಚ್ಕೊಂಡು ತಿಂತಾ ಇದೀವಿ. ನಮ್ಮ ಹೊಟ್ಟೆಪಾಡು, ನಮ್ಮ ಮಕ್ಳು ಮರಿ ಓದ್ಸೋಕ್ಕೋಸ್ಕರ ನಾವು ಮುಂದೆ ಬರ್ತಾ ಇದೀವಿ. ಹಂಗೆ ನೀವು ಹೆಚ್ಚೋದಾದ್ರೆ ನೀವು ನಮಗೆ ಅಂತ ಏನನ್ನ ಒಂದು ಸ್ಥಳ ಕೊಡ್ಬೇಕು. ಅಲ್ಲೇ ಚಿಕ್ಕದಾಗಿ ಜಾಗ ಕೊಟ್ಟಿದ್ದು ಸ್ಥಳ ಕೊಟ್ಟು ನಮ್ಗೆ ವ್ಯಾಪಾರಕ್ಕೆ ಅವಕಾಶ ಕೊಡಿ. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ನ್ಯಾಯ ಬೇಕು, ಏಕೆ ಬೇಕು? ಫುಟ್ಪಾತ್ ನೀವು ಇವತ್ತು ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರನ ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ದೀರಿ. ಸರ್ಕಾರಕ್ಕೆ ಏನು ಹೇಳಿಕ್ ಬಯಸ್ತೀರಾ? ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ. ನಮ್ಮಂತ ಬೇಡ ವ್ಯಾಪಾರಿಗಳಿಗೆ ಜಾಗ ಬೇಕು, ನಮಗೆ ಜಾಗ ಬೇಕು. ನಾವು ಬೀದಿ ವ್ಯಾಪಾರ ಮಾಡೋರಿಗೆ ಜಾಗ ಬೇಕು, ಗಾಡಿ ಹಾಕಕ್ಕೆ ಜಾಗ ಬೇಕು. ನಮ್ಮಂತ ಬಡವರಿಗೆ ಮನೆ ಇಲ್ಲ ರೀ, ಮನೆ ಇಲ್ಲ.
ನಮಗೆ ಮಠ ಇಲ್ಲ ಮನೆ ಇಲ್ಲ ಮಠ ಇಲ್ಲ ಏನಿಲ್ಲ ಸರ್. ಕೂಲಿ ಮಾಡ್ಕೊಂಡು ತಿನ್ನಕ್ಕೂ ಜಾಗ ಬಿಡಲ್ಲ ಅಂದ್ರೆ ಇನ್ನು ಏನಕ್ಕೆ ಸರ್ಕಾರ, ನಾವು ಬೀದಿ ವ್ಯಾಪಾರ ಹೂವು ವ್ಯಾಪಾರ ಮಾಡ್ತಾ ಇದೀವಿ ಸರ್. 15 ವರ್ಷದಿಂದ ಮಾಡ್ತಾ ಇದ್ದೀನಿ, ಒಂದು ಜಾಗ ಕೊಟ್ಟಿಲ್ಲ. ಫುಟ್ಪಾತಲ್ಲೇ ಮಾಡ್ತಾ ಇದ್ದೀನಿ ಸರ್. ಯಜ್ಞಳ್ಳಿಯಲ್ಲೇ ಮಾಡ್ತಾ ಇದೀವಿ ಸರ್. 15 ವರ್ಷ ಏನ್ ಹೇಳ್ತಾ ಇಲ್ಲ ಸರ್, ಏನ್ ಹೇಳ್ತಾ ಇಲ್ಲ ಅಧಿಕಾರಿಗಳು ಏನೂ ಇಲ್ಲ ಏನು ಹೇಳ್ತಾ ಇಲ್ಲ ಸರ್. ಯಜ್ಞ ನಾವು ಎತ್ತು ಅಂತಾರೆ, ಪೊಲೀಸ್ನವ್ರು ಬಂದು ಗಾಡಿ ತಳ್ಳು ಅಂತಾರೆ, ತೆಗಿತಾರೆ. ಒಂದೇ ದಿವಸ ಗಾಡಿ ತೆಗಿತಾರೆ. ಹೆಂಗ್ ಮಾಡೋಣ ಸರ್? ಹೆಂಗ್ ಮಾಡೋದು ನಾವು? ಬಡವರು ಸರ್, ನಮ್ಗೆ ಗಂಡ ಇಲ್ಲ, ನಾವು ಗಂಡ ಇಲ್ಲ, ಜೀವನ ಹೆಂಗ್ ಮಾಡೋದು? ಅದನ್ನ ಹೇಳಿ ಸರ್. ನಮ್ಮಂತ ಬಡವರು ಎಲ್ಲಿ ಹೋಗೋದು ಸರ್? ನಮ್ಮಂತ ಬಡವರು ಎಲ್ಲಿ ಹೋಗೋದು? ಬೇಕೇ ಬೇಕು ಸರ್. ಸರ್ಕಾರ ಮೋಸ ಮಾಡ್ತಾ ಇದೆ. ನ್ಯಾಯ ಕೊಡ್ತೀರಿ ಅನ್ನೋರಲ್ಲಿ ಇದಿಷ್ಟು ಪ್ರತಿಭಟನೆಯಲ್ಲಿ ನಿರತರಾದಂತಹ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶದ ಮಾತುಗಳು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಸರ್, ಕರ್ನಾಟಕ ಜನತೆಗೆಲ್ಲ ನಮಸ್ಕಾರ. ಕಾಂಗ್ರೆಸ್ ಪಕ್ಷ ಅಂದರೆ ಬಡವ್ರ ಪಕ್ಷ ಅಂತ ಹೇಳಿ ಅವಾಗ ಇಂದಿರಾ ಗಾಂಧಿ ಕಾಲದಿಂದಲೂ ಬಡವ್ರಿಗೋಸ್ಕರನೇ ಬದುಕಿರೋಂಥ ಸರ್ಕಾರ. ಈಗ ಬಂದಿರೋರು ಬೀದಿ ಬದಿ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ತೊಂದರೆ ಕೊಡೋದು ಎಷ್ಟು ಸರಿ? ಎಲ್ಲ ಮಾಲಲ್ಲಿ ಹೋಗಿ ತೊಗೊಳಕ್ಕಾಗುತ್ತಾ ಸರ್? ಎಲ್ಲ ಫ್ಯಾಕ್ಟ್ರಿಗೆ ಹೋಗಿ ಜೀವನ ಮಾಡೋರು, ಬಡಬಗ್ರು ಜೀವನ ಮಾಡೋರು. ನಮ್ಮದು ಕೂಡ ಒಂದು ಸಣ್ಣ ಬದುಕೇನೆ. ಅದ್ರ ಮೇಲೆ ಹೊಡೆದ್ರೆ ನಾವೆಲ್ಲಿ ಹೋಗಿ ಜೀವನ ಮಾಡಬೇಕು ಸರ್? ಇರೋ ಜಾಗನೇ ನಿಮ್ಮದು, ನೀವು ಅಲ್ಲಿ ಬದುಕಿ. ಇವಾಗ ಶೋರೂಮಲ್ಲಿ ಬಂದು 100 ರೂಪಾಯಿ ಇರೋದು 30 ರೂಪಾಯಿ ತೊಗೊಂಡು ಜೀವನ ಮಾಡ್ತಾರೆ. ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನ ಸಾಕಬೇಕು, ಅವ್ರ ಜೀವನ ನಡೆಸಬೇಕು. ಹೆಂಗಸರ್ ಜೀವನ ಮಾಡ್ತಾರೆ. ಬಡವ್ರಿಗೆಲ್ಲ ತೊಂದರೆ ಕೊಡೋದಕ್ಕೆ ಈ ಪಕ್ಷ ಬಂದಿರೋದು. ಎಲ್ರಿಗೂ ಒಳ್ಳೇದು ಮಾಡ್ಬೇಕಂತ ಬಂದಿರೋದು. ಆಗಿನ ಇಂದಿರಾ ಗಾಂಧಿ ಅವರು ಮಾಡಿದಾಗಿಂದಲೂ ಬಡವ್ರ ಪಕ್ಷ ಅಂತ ಬಂದಿರೋದು. ಈಗ ಈ ಥರ ತೊಂದರೆ ಕೊಡೋದು ಯಾವ ನ್ಯಾಯ ಸರ್? ನಮಗೆ ನ್ಯಾಯ ಬೇಕು ಸರ್. ನಾವಿರೋ ಜಾಗ ನಮಗೆ ಬಿಟ್ಕೊಡಿ ಸಾಕು. ನಾವು ಯಾರಿಗೇನು ತೊಂದರೆ ಕೊಟ್ಟಿಲ್ಲ, ಅವ್ರಿಗೆಲ್ಲ ಒಳ್ಳೇದೇ ಆಗಿದೆ. ಪಬ್ಲಿಕ್ಕೂ ಕೇಳಿ ಸರ್, ನಮ್ಮಿಂದ ಯಾರಿಗೇನು ತೊಂದರೆ ಆಗಿಲ್ಲ. ಕೇಳಿ ಅವ್ರ ಪಕ್ಷ ಅವರು ಏನು ಹೇಳ್ತಾರೆ ಅದರಿಂದನೂ ನಿರ್ಧಾರ ಮಾಡಿ ಸರ್. ಈ ಥರ ತೊಂದರೆ ಕೊಡೋದು ಒಳ್ಳೇದಲ್ಲ ಸರ್. ಬಡವ್ರ ಪಕ್ಷ ಬಡವ್ರಿಗಾಗಿ, ಬಡವ್ರಿಗೋಸ್ಕರ ಬದುಕಲಿ. ನಾವು ಅವ್ರು ಏನು ನಡೀತಾರೆ ನಾವು ಅದರಂತೆ ನಡಿತೀವಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.